ಫ್ರೆಂಡ್ಸ್, ಎಮ್ ಆರ್ ಲಾರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕೆನರಾ ಬ್ಯಾಂಕ್ನಿಂದ ಹೊಸ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು, ಈ ಬ್ಯಾಂಕ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಏನಪ್ಪ ಅಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟಿರುತ್ತೆ ಮತ್ತು ಅರ್ಜಿನ ಸಲ್ಲಿಸೋದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಕೆನರಾ ಬ್ಯಾಂಕಿನ ಹುದ್ದೆಯ ಮಾಹಿತಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಓಪನಿಂಗ್ ಡೇಟ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ವೆಬ್ಸೈಟ್ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. 23/9/2025ರಿಂದ 12/10/2025 ಒಳಗಾಗಿ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ನೋಡಿ, ಇನ್ನೂ ಕೂಡ ಏನಪ್ಪ ಅಂದರೆ ನಿಮಗೆ ಟೈಮಿಂಗ್ ಇದೆ. ಅಪ್ಲಿಕೇಶನ್ ಯಾರ್ಯಾರು ಹಾಕಿಲ್ಲ ನೀವು ಹಾಕಿ ಯಾರ್ಯಾರಿಗೆ ಈ ವಿಡಿಯೋ ಸಿಕ್ಕಿಲ್ಲ ಅವರಿಗೆ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಹಾಗೆ ಇಲ್ಲಿ ನಂಬರ್ ಆಫ್ ಟ್ರೈನಿಂಗ್ ಸೀಟ್ಸನ್ನು ನೋಡೋದಾದರೆ, ಇಲ್ಲಿ ನೋಡಿ ಒಟ್ಟು 3,500 ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳನ್ನು ಈಗ ಏನು 3,500 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಆ ಹುದ್ದೆಗಳನ್ನು ಯಾವ ರಾಜ್ಯಗಳಿಗೆ ಎಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ. ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಇಲ್ಲಿ 5 ಹುದ್ದೆಗಳು, ಹಾಗೆ ಆಂಧ್ರ ಪ್ರದೇಶ್ 242 ಹುದ್ದೆಗಳು, ಅರುಣಾಚಲ ಪ್ರದೇಶ್ 5 ಹುದ್ದೆಗಳು, ಹಾಗೆ ಅಸ್ಸಾಂ 42 ಹುದ್ದೆಗಳು, ಬಿಹಾರ್ 119 ಹುದ್ದೆಗಳು, ಹಾಗೆ ಚಂಡೀಗಢದಲ್ಲಿ 6 ಹುದ್ದೆಗಳು, ಛತ್ತೀಸ್ಗಢ 40, ಹಾಗೆ ದಾದ್ರಾ ಮತ್ತು ನಗರ್ ಹವೇಲಿ 2 ಹುದ್ದೆಗಳು, ಡೆಲ್ಲಿಯಲ್ಲಿ 94, ಹಾಗೆ ಗೋವಾ 26, ಗುಜರಾತ್ 87, ಹರಿಯಾಣ 111, ಹಾಗೆ ಹಿಮಾಚಲ ಪ್ರದೇಶದಲ್ಲಿ 23 ಹುದ್ದೆಗಳು, ಜಮ್ಮು ಮತ್ತು ಕಾಶ್ಮೀರ 16, ಜಾರ್ಖಂಡ್ 73 ಹುದ್ದೆಗಳು, ಕರ್ನಾಟಕದಲ್ಲಿ 591 ಹುದ್ದೆಗಳು ಖಾಲಿವೆ. ನೋಡಿ, ಇದೊಂದು ಚೆನ್ನಾಗಿರ್ತಕ್ಕಂಥ ವೇಕೆನ್ಸೀಸ್ ಅಂತಲೇ ಹೇಳ್ಬೋದು. ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡ್ತಾ ಹೋಗಿ, ಕೇರಳದಲ್ಲಿ 243 ಹುದ್ದೆಗಳು, ಹಾಗೆ ಲಕ್ಷದ್ವೀಪದಲ್ಲಿ 3 ಹುದ್ದೆಗಳು, ಮಧ್ಯಪ್ರದೇಶ 111 ಹುದ್ದೆಗಳು, ಮಹಾರಾಷ್ಟ್ರದಲ್ಲಿ 201, ಹಾಗೆ ಮಣಿಪುರದಲ್ಲಿ 3 ಹುದ್ದೆಗಳು, ಮೇಘಾಲಯದಲ್ಲಿ 6 ಹುದ್ದೆಗಳು, ಹಾಗೆ ಮಿಜೋರಾಂದಲ್ಲಿ 2 ಹುದ್ದೆ ಮತ್ತು ನಾಗಾಲ್ಯಾಂಡಲ್ಲಿ 3 ಹುದ್ದೆ, ಹಾಗೆ ಒಡಿಶಾದಲ್ಲಿ 105 ಹುದ್ದೆಗಳು, ಪಾಂಡಿಚೇರಿಯಲ್ಲಿ 4 ಹುದ್ದೆ, ಪಂಜಾಬ್ 97 ಹುದ್ದೆಗಳು, ಹಾಗೆ ರಾಜಸ್ಥಾನದಲ್ಲಿ 95 ಹುದ್ದೆಗಳು, ಸಿಕ್ಕಿಂನಲ್ಲಿ 4 ಹುದ್ದೆ, ಹಾಗೆ ತಮಿಳುನಾಡಿನಲ್ಲಿ 394 ಹುದ್ದೆಗಳು, ಹಾಗೆ ತೆಲಂಗಾಣದಲ್ಲಿ 132 ಹುದ್ದೆಗಳು, ತ್ರಿಪುರಾದಲ್ಲಿ 7 ಹುದ್ದೆ, ಹಾಗೆ ಉತ್ತರ ಪ್ರದೇಶದಲ್ಲಿ 410 ಹುದ್ದೆಗಳು. ನಂತರ ಇಲ್ಲಿ ಉತ್ತರಾಖಂಡದಲ್ಲಿ 48 ಹುದ್ದೆಗಳು, ವೆಸ್ಟ್ ಬೆಂಗಾಲದಲ್ಲಿ 150. ಒಟ್ಟು ಟೋಟಲ್ ಆಗಿ ಇಲ್ಲಿ ನಿಮಗೆ ಕಾಣ್ತಿರಬಹುದು 3,500 ಹುದ್ದೆಗಳು ಖಾಲಿ ಇವೆ. ಈ 3,500 ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಆಲ್ ದ ಎಲಿಜಿಬಿಲಿಟಿ ನೋಡ್ತಾ ಹೋದರೆ, ಅಂದರೆ ಏಜ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಇಲ್ಲಿ ತೋರಿಸಿ ನೋಡಿ. 1/9/2025 ಪ್ರಕಾರ ಮಿನಿಮಮ್ ಏಜ್ ಏನಪ್ಪ ಅಂದರೆ 20 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ 28 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ನೋಡಿ, 1/9/1997ರಿಂದ 1/9/2005 ಒಳಗಾಗಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅರ್ಹರಿರ್ತಾರೆ. ಇಲ್ಲಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಈ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಅಂದರೆ SC/ST ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ನೋಡಿ 5 ವರ್ಷ ಇದೆ. ಹಾಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರೀಮಿ ಲೇಯರ್ ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಇಲ್ಲಿ ನೋಡಿ, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಅಭ್ಯರ್ಥಿಗಳಿಗೆ 10 ವರ್ಷ. ಇಲ್ಲಿ ವಿಡೋಸ್ ಡಿಕವರ್ಡ್ ವುಮೆನ್ ಆ್ಯಂಡ್ ವುಮೆನ್ ಲೀಗಲಿ ಸಪರೇಟೆಡ್ ಫ್ರಮ್ ದ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್, ಇವರಿಗೆ 35 ಏನಪ್ಪ ಅಂದರೆ ಜನರಲ್ EWS ಅಭ್ಯರ್ಥಿಗಳಿಗೆ 38 ವರ್ಷ, OBC ಅಭ್ಯರ್ಥಿಗಳಿಗೆ, ಹಾಗೆ 40 ವರ್ಷ SC/ST ಅಭ್ಯರ್ಥಿಗಳಿಗೆ ಇರುತ್ತೆ. ಹಾಗೆ ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರಿಯಾಟ್ಸ್, ಇಲ್ಲಿ ಇವರಿಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ. ನಂತರ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು, ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಂತ ಅಭ್ಯರ್ಥಿಗಳಿಗೆ ಡಿಗ್ರಿಯಲ್ಲಿ ಏನಪ್ಪ ಅಂದರೆ ನೀವು ಡಿಗ್ರಿಯನ್ನ ಪಾಸ್ ಮಾಡಿಕೊಟ್ಟಿರಬೇಕು. ಇಲ್ಲಪ್ಪ ಅಂದರೆ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಕೂಡ ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈಗ ಇಲ್ಲಿ ನೋಡ್ತಾ ಹೋಗೋಣ.
ಇಲ್ಲಿ ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ಸನ್ನು ನೋಡೋದಾದರೆ ನಿಮ್ಮ ಏನಪ್ಪ ಅಂದರೆ ಅಪ್ರೆಂಟಿಸ್ ಸೆಲೆಕ್ಟೆಡ್ ಆದ ನಂತರ ನಿಮ್ಮೊಂದು ಏನಪ್ಪ ಅಂದರೆ ಮೆಡಿಕಲಿ ಫಿಟ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಬ್ಯಾಂಕ್, ಅಂದರೆ ನೀವು ಮೆಡಿಕಲಿ ಫಿಟ್ ಇದ್ದೀರೋ ಇಲ್ಲ ಅಂತ ಚೆಕ್ ಮಾಡಿ ಏನಪ್ಪ ಅಂದರೆ ಈ ಹುದ್ದೆ ಆಯ್ಕೆ ಮಾಡ್ತಾರೆ. ಅಂದರೆ ನೀವು ಎಕ್ಸಾಮ್ ಆಗಿರ್ಬೋದು ಎಲ್ಲ ಮುಗಿದ ನಂತರ ನಿಮ್ಮ ಒಂದು ಮೆಡಿಕಲ್ನ ಚೆಕಪ್ ಮಾಡಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಈಗ ನೋಡ್ತಾ ಹೋಗೋಣ, ಇಲ್ಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ PWBD ಅಭ್ಯರ್ಥಿಗಳಿಗೆ ವಿಜುವಲ್ ಇಂಪೈರ್ಮೆಂಟ್ ಆಗಿರ್ಬೋದು, ಬ್ಲೈಂಡ್ನೆಸ್ ಆಗಿರ್ಬೋದು, ಲೋ ವಿಷನ್ ಆಗಿರ್ಬೋದು, ಇಲ್ಲಿ ಹಿಯರಿಂಗ್ ಇಂಪೇರ್ಡ್ನಲ್ಲಿ ಡೀಫ್ ಆಗಿರ್ಬೋದು, ಹಾರ್ಡ್ ಆಫ್ ಹಿಯರಿಂಗ್ ಆಗಿರ್ಬೋದು, ಹಾಗೆ ಆರ್ಥೋಪೆಡಿಕಲ್ಲಿ ಚಾಲೆಂಜ್ನಲ್ಲಿ ನೋಡಿ ಲೆಫ್ರೋಸಿಕ್ ಕರ್ಡ್ ಪರ್ಸನ್ ಆಗಿರ್ಬೋದು, ಹಾಗೆ ಸೆರ್ಬಲ್ ಪಾಲ್ಸಿ ಆಗಿರ್ಬೋದು, ಡ್ವಾರ್ಪಿಸಮ್ ಆಗಿರ್ಬೋದು, ಮಸ್ಕ್ಯುಲರ್ ಡೈಸ್ಟ್ರೋಫಿ ಆಗಿರ್ಬೋದು, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, ಹಾಗೆಯೇ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿನಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗಿರ್ಬೋದು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಆಗಿರ್ಬೋದು, ಮೆಂಟಲ್ ಇಲ್ನೆಸ್ ಆಗಿರ್ಬೋದು, ಹಾಗೆ ಮಲ್ಟಿಪಲ್ ಡಿಸೆಬಿಲಿಟೀಸ್ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂದರೆ ಬೆಂಚ್ ಮಾರ್ಕ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಇದ್ದರೆ ಏನಪ್ಪ ಅಂದರೆ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಅಂದರೆ ಎಷ್ಟು ತಿಂಗಳು ನಿಮ್ಮ ಒಂದು ಟ್ರೈನಿಂಗ್ ಇರುತ್ತೆ ಅಂದರೆ ಆಯ್ಕೆ ಆದ ನಂತರ ದ ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ವಿಲ್ ಬಿ 12 ಮಂತ್ಸ್, ಅಂದರೆ 12 ತಿಂಗಳು, ಅಂದರೆ 1 ವರ್ಷಗಳ ಕಾಲ ನಿಮಗೆ ಒಂದು ಟ್ರೈನಿಂಗ್ನ ನೀಡ್ತಾರೆ. ಪ್ಲೇಸ್ ಆಫ್ ಟ್ರೈನಿಂಗ್ ಆನ್ ದ ಜಾಬ್ ಟ್ರೈನಿಂಗ್ ವಿಲ್ ಬಿ ಇಂಪರ್ಟೆಡ್ ಟು ದ ಕ್ಯಾಂಡಿಡೇಟ್ಸ್ ಆಟ್ ದ ಸೆಲೆಕ್ಟ್ ಬ್ರಾಂಚಸ್ ಆ್ಯಸ್ ಪರ್ ಕೋರ್ಸ್ ಆರ್ ಸರ್ಕ್ಯುಲಮ್. ಅಂದರೆ ನೀವು ಯಾವ ಬ್ರ್ಯಾಂಚ್ಗೆ ಆಯ್ಕೆಯಾಗಿರ್ತೀರ ಅಥವಾ ಯಾವ ಪ್ಲೇಸ್ಗೆ ಆಯ್ಕೆಯಾಗಿರ್ತೀರ ಅದೇ ಪ್ಲೇಸ್ನಲ್ಲಿ ನಿಮ್ಮ ಒಂದು ಟ್ರೈನಿಂಗ್ ಸೆಂಟರ್ ಏನಪ್ಪ ಅಂದರೆ ಟ್ರೈನಿಂಗನ್ನು ಪ್ರಾರಂಭ ಮಾಡ್ತಾರೆ. 1 ವರ್ಷಗಳ ಕಾಲ ನಿಮ್ಮ ಟ್ರೈನಿಂಗ್ ಇರುತ್ತೆ. ನೋಡಿ, ಈ ಒಂದು ಕೆನರಾ ಬ್ಯಾಂಕ್ ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ನೋಡಿ ಮಂತ್ಲಿ ಸ್ಟೈಪಂಡ್ ಏನಪ್ಪ ಅಂದರೆ 15,000 ರೂಪಾಯಿ ಇರುತ್ತೆ. ಅಂದರೆ ನೋಡಿ, ಕೆನರಾ ಬ್ಯಾಂಕ್ ವಿಲ್ ಬಿ ಮೇಕ್ ಅ ಪೇಮೆಂಟ್ 10,500 ಇಂಟು ಅಪ್ರೆಂಟಿಸ್ ಅಕೌಂಟ್ ಮಂತ್ಲಿ ಬೇಸಿಸ್ ಆ್ಯಂಡ್ ಗೌರ್ಮೆಂಟ್ ಶೇರ್ ಸ್ಟೈಫಂಡ್ 4,500. ಅಂದರೆ ಒಟ್ಟು ನೋಡಿ, ನೀವು ಏನು ಕೆನರಾ ಬ್ಯಾಂಕಿಗೆ ಆಯ್ಕೆ ಇರ್ತೀರ, ಕೆನರಾ ಬ್ಯಾಂಕಿನವರು ನಿಮಗೆ 10,500 ರೂಪಾಯಿ ಪೇಮೆಂಟನ್ನು ಏನಪ್ಪ ಅಂದರೆ ನಿಮ್ಮ ಬ್ಯಾಂಕಿಗೆ ಹಾಕ್ತಾರೆ. ನಂತರ ಗೌರ್ಮೆಂಟಿಂದ ಬರುವ ಹಣ ನೋಡೋದಾದರೆ 4,500 ರೂಪಾಯಿ ಸ್ಟೈಫಂಡ್ ಬರುತ್ತೆ. ಒಟ್ಟು ಏನಪ್ಪ ಅಂದರೆ ತಿಂಗಳಿಗೆ ನಿಮಗೆ 15,000 ರೂಪಾಯಿ ಪೇಮೆಂಟ್ ಸಿಗುತ್ತೆ. ನೋಡಿ, ಈ ಹವರ್ಸ್ ಆಫ್ ವರ್ಕಿಂಗ್ ನೋಡೋದಾದರೆ ನೋಡಿ, apprentice shall be imparted on job training during hours of work as applicable to the clerical cadre of the bank. ಅಂದರೆ ಅಲ್ಲಿ ನಿಮ್ಮ ಬ್ಯಾಂಕ್ನಲ್ಲಿ ಯಾವ ರೀತಿ ಕೆಲಸ ಇರುತ್ತೆ ಅದರ ಆಧಾರದ ಮೇಲೆ ಇಲ್ಲಿ ಏನಪ್ಪ ಅಂದರೆ ಕೆಲಸದ ಒಂದು ಅಂದರೆ ನಿಮ್ಮ ಒಂದು ಕೆಲಸದ ಟೈಮಿಂಗ್ ಏನಪ್ಪ ಅಂದರೆ ಸೆಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಎಲ್ಲ ಮಾಹಿತಿ ಮತ್ತು PDF ಗಳು ಸಿಗುತ್ತೆ.